ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹೋಟೆಲಲ್ಲಿ ಸೂರ್ಯ ಮತ್ತು ಚೇತನ್ ಅವರು ಕುತ್ಕೊಂಡು ತಿಂಡಿ ತಿಂತಾ ಇರ್ತಾರೆ. ಅಲ್ಲಿಗೆ ಪೊಲೀಸ್ನವ್ರು ಬಂದಿರ್ತಾರೆ. ಅವ್ರಿಗೂ ಸ್ವಲ್ಪ ಜಟಾಪಟಿಯಾಗಿ ಜಗಳ ಆಗಿರುತ್ತಲ್ವಾ. ಆಗ ಪೊಲೀಸ್ನವರು ಸಿಟ್ಟಾಗಿ ಹೊರಗಡೆ ಹೋಗಿ ಅಲ್ಲೇ ನಿಂತಿರ್ತಾರೆ ಕಾರ್ ನಂಬರ್ನ ನೋಡ್ಕೊಳ್ಳೋದಕ್ಕೆ ಅಂತ. ಆಗ ಸೂರ್ಯ ಅವರು ಎಲ್ಲರೂ ಎದ್ದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಎಲ್ರಿಗೂ ಹೇಳ್ತಾರೆ, ಎಲ್ಲರೂ ಕುತ್ಕೊಂಡು ತಿನ್ನಿ, ತಿಂಡಿ ತಿನ್ನಿ ಅಂತ ಹೇಳ್ತಾರೆ. ನಾವು ಕಷ್ಟಪಟ್ಟಿದ್ದ ದುಡ್ಡಲ್ಲೇ ನಾವು ತಿಂಡಿ ತಿಂತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಆಗ ಚೇತನ್ ಅವ್ರು ಕೇಳ್ತಾರೆ, ಪೊಲೀಸ್ನವನೇನು ಇವನು, ಮತ್ತು ಯಾಕೋ ರೇಗಿಸ್ಕೊಂಡು ಕೂತಿದ್ದೆ ನೀನು, ಇವರೆಲ್ಲ ನಮಗೆ ಬದುಕಕ್ಕೆ ಬಿಡ್ತಾರೇನೋ ಅಂತ ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು, ಇದಕ್ಕೆಲ್ಲ ಹೆದರ್ಕೊಂಡು ಕೂತ್ಕೊಂಡ್ರೆ ಆಗುತ್ತೇನೋ, ತಿಂಡಿ ತಿನ್ನೋ ನೀನು ಅಂತ ಹೇಳ್ತಾರೆ. ಆಗ ಅಷ್ಟರಲ್ಲಿ ಚೇತನ್ ಅವ್ರಿಗೆ ಒಂದು ಬಾಡಿಗೆಗೋಸ್ಕರ ಒಂದು ಕಾಲ್ ಬರುತ್ತೆ. ಆಗ ಚೇತನ್ ಅವರು ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಹೊರಗಡೆ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಹೊರಗಡೆ ಅಲ್ಲೇ ಪೊಲೀಸ್ನವ್ರು ಅಲ್ಲೇ ಟ್ರಾಫಿಕ್ ಪೊಲೀಸ್ ಅಲ್ಲೇ ನಿಂತಿರ್ತಾರೆ. ಆಗ ಅವ್ರ ಅಲ್ಲಿ ನಂಬರ್ ಪ್ಲೇಟ್ ಇರುತ್ತಲ್ಲ, ಅದ್ರದ್ದು ಫೋಟೋನ ತಗೊತಾರೆ. ಅವರು ತಗೊಂಡಾದ್ಮೇಲೆ ಅಲ್ಲಿಂದ ಸೂರ್ಯ ಅವರು ಕೂಡ ಹೊರಟೋಗ್ತಾರೆ. ಮೀನಾ ಅವ್ರ ತಾಯಿ ಮನೆಯಲ್ಲಿ ಕನಕ ಅವರು ರೆಡಿ ಆಗ್ತಾ ಇರ್ತಾರೆ, ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇರ್ತಾರೆ. ಅಷ್ಟರಲ್ಲಿ ಮೀನಾ ಅವರು ಕೂಡ ಬರ್ತಾರೆ. ಮೀನಾ ಅವರು ಅಲ್ಲಿಗೆ ಬಂದಮೇಲೆ, ಏನು ಕನಕ ಹಾಸ್ಪಿಟ್ಲಿಗೆ ಹೊರಟಾ ಅಂತ ಹೇಳ್ತಾರೆ. ಹಾಂ ಅಕ್ಕ, ಟೈಮ್ ಆಯಿತು ಅಂತ ಹೇಳಿದಾಗ, ಆಯ್ತಾಯ್ತು ಹೊರಡು, ಟೈಮ್ ಆಗುತ್ತೆ ಅಂತ ಹೇಳ್ತಾರೆ. ಅವರಮ್ಮ ಅವ್ರು ಹೇಳ್ತಾರೆ, ಅಲ್ಲ ಕಣೆ, ಮಧ್ಯಾಹ್ನ ಇದು ಡ್ಯೂಟಿ ಇರೋದು ಅಂತ ಹೇಳಿದೆ, ಈಗ ಇಷ್ಟು ಬೇಗ ಹೊರಡ್ತಾ ಇದೆಯಲ್ಲೇ ಅಂತ ಹೇಳಿದಾಗ, ಇಲ್ಲಮ್ಮ, ಅಲ್ಲಿ ಟ್ರಾಫಿಕ್ ಪೊಲೀಸ್ನವ್ರು ಒಬ್ಬರು ತಾಯಿಗೆ ಅಡ್ಮಿಟ್ ಮಾಡಿದ್ದಾರೆ, ಅವ್ರನ್ನ ನೋಡ್ಕೊತೀನಿ ಅಂತ ನಾನು ಹೇಳಿದ್ದೀನಿ. ಅವ್ರು ತುಂಬ ಬ್ಯುಸಿ ಕಣಮ್ಮ, ಅದಕ್ಕೋಸ್ಕರ ನಾನು ನೋಡ್ಕೋಬೇಕಲ್ಲ ಅಂತ ಹೇಳಿದಾಗ, ಅದಕ್ಕೆ ಏನು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದೆಯಾ ನೀನು ಕನಕ ಅಂತ ಕೇಳಿದಾಗ, ಅಪ್ಪನ ಥರನೇ ನೀನು ಅಂತ ಹೇಳಿದಾಗ, ಇಲ್ಲ ಅಕ್ಕ, ಅಪ್ಪನ ಥರ ಅಂತಲ್ಲ, ಅಕ್ಕನ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಇದ್ದೀನಿ, ಈಗ ಅಂಬೆಗಾಲು ಇಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಅವ್ರ ತಾಯಿ, ತುಂಬ ಥ್ಯಾಂಕ್ಸ್ ಮೀನಾ ಅಂತ ಹೇಳ್ತಾರೆ. ಯಾಕಮ್ಮ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಅಲ್ಲ ಕಣೆ, ಹಿರಿಯ ಕಂಚಾಲಿ ಮನೆ ಮಂದಿಗೆಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ನೀನು ಒಳ್ಳೆ ದಾರಿಯಲ್ಲಿ ಹೋಗಿದ್ದಕ್ಕೆ ನಿನ್ನ ತಂಗಿ ಮತ್ತು ತಮ್ಮ ಇಬ್ಬರು ಕೂಡ ಒಳ್ಳೆ ದಾರಿಯಲ್ಲೇ ಹೋಗ್ತಾ ಇದ್ದಾರೆ ಕಣೆ ಅಂತಾರೆ. ಅಯ್ಯೋ ಬಿಡಮ್ಮ ಅದೆಲ್ಲ ಅಂತ ಹೇಳ್ತಾರೆ. ಅಲ್ಲ ಕಣೆ, ಆ ಕಾಗೆ ಸುಬ್ಬು ಹತ್ರ ಮತ್ತೆ ಮಂಜು ವಿಡಿಯೋನ ಲೀಕ್ ಮಾಡಿದ್ದು ಯಾರು ಅಂತ ತಿಳ್ಕೊತಿದ್ರಂತೆ, ಮಂಜು ಹೇಳ್ದ ಅಂತ ಹೇಳ್ತಾರೆ. ಹೌದು ಕಣಮ್ಮ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮಂಜುನೇ ಬರ್ತಾರೆ. ಅಯ್ಯೋ ಅಕ್ಕ, ನಾನೇ ನಿನಗೆ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಿಡು ನೀನೇ ಇಲ್ಲಿ ಸಿಗ್ದಲ್ಲ ಅಂತ ಹೇಳ್ತಾರೆ. ಯಾಕೋ ಮಂಜು, ಏನು ವಿಷಯ ಅಂತ ಕೇಳಿದಾಗ, ಏನಿಲ್ಲ, ನಮ್ಮ ಕಾಲೇಜ್ ಲೆಕ್ಚರರ್ ಇದ್ದಾರಲ್ಲ ಅಕ್ಕ, ಅವ್ರ ಮಗಳು ಮದುವೆ ಇತ್ತು, ಅದಕ್ಕೆ ನಾನು ಹೇಳಿದೆ, ನಮ್ಮ ಅಕ್ಕ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಚೌಟ್ರಿನ ಅಂತ ಹೇಳಿದಾಗ, ಅವರು ಆಯಿತು ಅಂತ ಹೇಳಿ ನಿನಗೆ ಆರ್ಡ್ರ್ ಕೊಡಬೇಕು ಅಂತ ಇದ್ದಾರಕ್ಕ. ಆ ಚೌಟ್ರಿಯವರು ಕೂಡ ನಿಂದ ಹೆಸರು ಹೇಳಿದ್ರಂತೆ ಕಣಕ್ಕ, ಮೊದಲೇ ಹೋಗಿ ನಿಮ್ಮ ಅಕ್ಕರ ಹತ್ರ ಫೋನಲ್ಲಿ ಮಾತಾಡಿಸಿ ಅಂತ ಹೇಳಿದ್ದಾರೆ ಅಂತ ಹೇಳಿ, ತಗೋ ಅಕ್ಕ ಮಾತಾಡು ಅಂತ ಹೇಳಿ ಅವ್ರ ಲೆಕ್ಚರರ್ಗೆ ಫೋನ್ ಮಾಡಿ ಕೊಡ್ತಾರೆ. ಆಗ ಮೀನಾ ಕೂಡ ಲೆಕ್ಚರರ್ ಹತ್ರ ಮಾತಾಡಿ ಅದೇನು ಅಂತ ಹೇಳಿ ಡೆಕೋರೇಷನ್ ಆರ್ಡ್ರನ್ನ ತೊಗೊತಾರೆ. ಆಯ್ತಮ್ಮ, ಈಗ ಹೊರಡ್ತೀನಿ ನಾನು, ನನಗೆ ತುಂಬ ಕೆಲಸ ಇದೆ ಅಂತ ಹೇಳಿ ಮೀನಾ ಅವರು ಕೂಡ ಮನೆಗೆ ಹೊರಡ್ತಾರೆ. ಅಲ್ಲಿ ಮೀನಾ ಅವರು ಮನೆಗೆ ಹೋಗ್ಬಿಟ್ಟು ಆ ಚೌಟ್ರಿಗೆ ಡೆಕೋರೇಷನ್ಗೆ ಏನೆಲ್ಲ ಬೇಕು, ಎಷ್ಟೆಲ್ಲ ಬೇಕು ಅಂತ ಹೇಳಿಬಿಟ್ಟು ಕುತ್ಕೊಂಡು ಲೆಕ್ಕ ಹಾಕ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಅವರು ಕೂಡ ಬರ್ತಾರೆ. ಏನಮ್ಮ, ಏನೋ ಲೆಕ್ಕ ಹಾಕ್ತಾ ಇದೆಯಾ ಅಂತ ಹೇಳಿದಾಗ, ಹ್ಞೂ ಕಣ್ರಿ, ನನಗೆ ದೊಡ್ಡ ಚೌಟ್ರಿದು ಮದುವೆ ಆರ್ಡ್ರ್ ಬಂದಿದೆ ಕಣ್ರಿ, ಅದು ಸಿಕ್ಕಿದ್ದು ಮಂಜುವಿಂದಾನೆ. ಮಂಜೂರು ಲೆಕ್ಚರರ್ ಇದ್ದಾರಲ್ವಾ, ಅವ್ರು ಹೇಳಿದ್ದು ಅವ್ರ ಮಗಳು ಮದುವೆ ಅಂತೆ, ಅದಕ್ಕೋಸ್ಕರ ನನಗೆ ಆರ್ಡ್ರ್ ಕೊಟ್ಟಿದ್ದಾರೆ ಕಣ್ರಿ, ಆದರೆ ತುಂಬ ದುಡ್ಡು ಬೇಕಾಗುತ್ತೆ ಕಣ್ರಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಈಗ ಮೊದಲಿಗೆ ಒಂದು 70,000ನಾದರೂ ಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದನ್ನು ಹೇಗೆ ಹೊಂದಿಸೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸೂರ್ಯ ಮತ್ತು ಮೀನಾ ಅವರು. ಆಗ ಮೀನಾ ಅವ್ರು ಹೇಳ್ತಾರೆ, ಅಲ್ಲ ರೀ, ನಾವು ಹುಂಡಿಲಿದ್ದು, ಸೂರ್ಯ ಅವ್ರು ಹೇಳ್ತಾರೆ, ಅಲ್ಲ ಹುಂಡಿ ಹೊಡೆದ್ರೆ ಹೆಂಗಿರುತ್ತೆ ಅಂದರೆ, ಅದರಲ್ಲಿ ಅಷ್ಟು ದುಡ್ಡು ಇರಲ್ಲ ಬಿಡ್ರಿ, ನಾವು ರವಿ ಶ್ರುತಿ ಮದುವೆಗೆ ಮತ್ತು ಹಬ್ಬಕ್ಕೆ ಬೇಕಾಗುತ್ತೆ ಅಂತ ಅದರಲ್ಲಿ 2-3 ಸತಿ ನಾವು ದುಡ್ಡನ್ನು ತೆಗ್ದಿದ್ದೀವಿ ಕಣ್ರಿ, ಅದರಲ್ಲಿ ಅಷ್ಟಿರೋದಿಲ್ಲ ಅಂತ ಹೇಳ್ತಾರೆ. ಆಯಿತು, ಒಂದು ಐಡಿಯಾ ಮಾಡೋಣ, ರವಿ ಶ್ರುತಿ ಹತ್ರ ಕೇಳಿದ್ರೆ ಹೇಗಿರುತ್ತೆ ಅಂತ ಕೇಳಿದಾಗ, ಆಗ ಸೂರ್ಯ ಅವ್ರು ಹೇಳ್ತಾರೆ, ನಾನು ಯಾವತ್ತೂ ಅವನ ಹತ್ರ ದುಡ್ಡು ಕೇಳಲಿಲ್ಲ, ಆದರೆ ಹೇಗೆ ಮಾಡೋದು? ಆಯಿತು, ಇವಾಗ ನಾವು ಕೇಳಿದ್ವಿ ಅಂತಲೇ ಅನ್ಕೋ, ಅಕಸ್ಮಾತ್ ಏನಾದರೂ ಅವರು ಇಲ್ಲ ಅಂತ ಅಂದ್ಬಿಟ್ರೆ ಅಂತಂದರೆ, ಅಲ್ಲ ಕಣ್ರಿ, ನಾವು ಹೋಗಿ ಕೇಳೋಣ, ಅವ್ರು ಇಲ್ಲ ಅನ್ನೋದು ಹ್ಞೂ ಅನ್ನೋದು ಅದು ಅವ್ರಿಗೆ ಸೇರಿದ್ದು, ನೋಡೋಣ ನಡೀರಿ ಹೋಗಿ ಕೇಳೋಣ ಅಂತ ಹೇಳಿಬಿಟ್ಟು ಇಬ್ಬರು ಹೋಗ್ತಾರೆ. ಮೀನಾ ಮತ್ತು ಸೂರ್ಯ ಅವರು ರವಿ ಶ್ರುತಿ ಅವ್ರ ರೂಮಿಗೆ ಹೋಗಿ ಅಲ್ಲಿ ದುಡ್ಡು ಕೇಳೋದಕ್ಕೆ ಅಂತ ಒಳಗಡೆ ಹೋಗಿಬಿಟ್ಟು ಎಲ್ಲ ಹೇಳ್ತಾ ಇರ್ತಾರೆ. ಅಂದರೆ ಈ ಥರ ನನಗೆ ಆರ್ಡ್ರ್ 4.5 ಲಕ್ಷದ್ದು ನನಗೆ ಮದುವೆ ಆರ್ಡ್ರ್ ಸಿಕ್ಕಿದೆ ಡೆಕೋರೇಷನ್ದು ಅಂತ ಹೇಳ್ತಾರೆ. ತುಂಬ ಒಳ್ಳೆ ಆರ್ಡ್ರ್ ಮೀನಾ ಅವರೇ, ತುಂಬ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಸ್ವಲ್ಪ ದುಡ್ಡು ಶಾರ್ಟೇಜ್ ಆಗಿತ್ತು, 50,000 ಬೇಕಾಗಿತ್ತು, ಅದಕ್ಕೋಸ್ಕರ ಬಂದ್ವಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೌದಾ ಅಂತ ಹೇಳಿದಾಗ, ನನಗೆ ಸೂರ್ಯ ಅವರು ಹೇಳ್ತಾರೆ ಅವಾಗ, ಅಲ್ಲ ರವಿ, ನನಗೆ 50,000 ದುಡ್ಡು ಬೇಕಾಗಿತ್ತು ಅಂತ ಹೇಳಿದಾಗ, ಅವರು ರವಿ ಮತ್ತು ಶ್ರುತಿ ಅವರಿಬ್ಬರು ಕೂಡ ನಾನು ಕೊಡ್ತೀನಿ ನೀನು ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆಗ 25,000 ನಾನು ಕೊಡ್ತೀನಿ, 25,000 ನೀನು ಕೊಡು ಅಂತ ಹೇಳಿ ರವಿ ಮತ್ತು ಶ್ರುತಿ ಅವರಿಬ್ಬರು ಮಾತಾಡಿಕೊಂಡು ಅಕೌಂಟಿಗೆ 50,000 ಹಾಕ್ಬಿಡ್ತಾರೆ. ಆಗ
ಆಗ ಮೀನಾ ಅವರು ರವಿ ಮತ್ತು ಶ್ರುತಿ ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾರೆ. ಥ್ಯಾಂಕ್ಸ್ ಹೇಳಿ 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 ನೀವು ಅದರಲ್ಲೇ ಟಯರ್ಡ್ ಆಗಿ ಹೋಗ್ತೀರಾ ಅಷ್ಟೇ ನೀವು ಅಂತ ಹೇಳ್ತಾ ಇರ್ತಾರೆ. ಆಗ ಅಲ್ಲ ನೀವ್ರಂದರೆ ಅಣ್ಣ ತಮ್ಮಂದರು, ನೀವು ನನ್ನನ್ನು ನಂಬಿ ನೀವು ದುಡ್ಡು ಕೊಟ್ರಲ್ಲ ಅದಕ್ಕೋಸ್ಕರ ತುಂಬ ಥ್ಯಾಂಕ್ಸ್ ಶ್ರುತಿ ಅವರೇ ಅಂತ ಹೇಳ್ತಾರೆ. ಅಯ್ಯೋ ಇದು ತುಂಬ ಒಳ್ಳೆ ಚಾನ್ಸ್ ಇದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ಮೀನಾ ಅವರೇ ಅಂತ ಹೇಳ್ತಾರೆ. ಆಗ ಆಯಿತು ನಾವೀಗ ಬರ್ತೀವಿ ಕೆಲಸ ಇದೆ ಅಂತ ಹೇಳಿಬಿಟ್ಟು ಮೀನಾ ಮತ್ತು ಸೂರ್ಯ ಅವರು ಕೂಡ ಅಲ್ಲಿಂದ ಹೊರಡ್ತಾರೆ. ಅಲ್ಲಿ ಶಾಂತಿ ಅವರು ಭರತನಾಟ್ಯ ಕ್ಲಾಸ್ನ ತೊಗೊಂಡಿರ್ತಾರೆ. ಅಲ್ಲಿ ವಿಶಾಲಾಕ್ಷಿ ಅವರು ಕೂಡ ಬಂದುಬಿಟ್ಟು ಅಲ್ಲಿ ಜಾಯ್ನ್ ಆಗಿರ್ತಾರೆ ಭರತನಾಟ್ಯ ಕ್ಲಾಸಿಗೆ ಅಂತ ಹೇಳಿಬಿಟ್ಟು. ಆಗ ಇವರು ಕ್ಲಾಸ್ನ ಹೇಳ್ಕೊಡ್ತಾ ಇರ್ತಾರೆ. ಅಷ್ಟರಲ್ಲಿ ವಿಶಾಲಾಕ್ಷಿ ಅವರು ಮತ್ತು ಶಾಂತಿಯವರು ಮಾತಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ನೀವು ಇದೇ ಥರ ಏನಾದರೂ ಕಾನ್ಸಂಟ್ರೇಟಿಂದ ನೀವೇನಾದರೂ ಭರತನಾಟ್ಯ ಕಲಿತ್ರೆ ನೀವು ಎಲ್ಲ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀರಾ ನೀವು ಅಂತ ಹೇಳ್ತಾ ಇರ್ತಾರೆ ಶಾಂತಿಯವರು. ಆಗ ವಿಶಾಲಾಕ್ಷಿ ಅವರು ಹೇಳ್ತಾರೆ, ನಿಮ್ಮಂಥ ಗುರುಗಳು ನಿಮ್ಮಂಥ ಟೀಚರ್ ಸಿಕ್ಕಿರೋದ್ರಿಂದ ನಾನು ಕಲಿತಾ ಇದ್ದೀನಿ, ನನಗೂ ಚಿಕ್ಕ ವಯಸ್ಸಿಂದ ತುಂಬ ಆಸೆನೇ ಕಲಿಯೋದಕ್ಕೆ ಅಂತ ಹೇಳ್ತಾರೆ. ಆಗ ಶಾಂತಿಯವರು ಕೂಡ ಹೇಳ್ತಾರೆ, ನಾನು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ದು, ಕಾಲಿಗೆ ಗೆಜ್ಜೆ ಕಟ್ಟಿದ್ದು, ಆದರೆ ಈಗ ಈ ವಯಸ್ಸಲ್ಲಿ ಕಾಲಿಗೆ ಗೆಜ್ಜೆ ಕಟ್ಟೋ ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಮಾತಾಡ್ಕೊತಾ ಇರ್ತಾರೆ. ಅಷ್ಟರಲ್ಲಿ ವಿಶಾಲಾಕ್ಷಿ ಅವರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಆಗ ಶಾಂತಿಯವರು ಹೇಳ್ತಾರೆ, ನಿಮಗೊಂದು ಫೋನ್ ಬರ್ತಾ ಇದೆ ಹೋಗಿ ರಿಸೀವ್ ಮಾಡಿ ಅಂದರೆ, ಇಲ್ಲ ಇರಲಿ ಮೊದಲೇ ಡ್ಯಾನ್ಸು ಅಂತ ಹೇಳ್ತಾರೆ. ಇಲ್ಲ ಹೋಗಿ ಮೊದಲೇ ನಿಮ್ಮ ಕೆಲಸ ಅದೇನಿದೆ ಅದು ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಎಲ್ಲ ಸ್ಟೂಡೆಂಟ್ಸ್ಗೆ ಒಂದು 5 ನಿಮಿಷ ಬ್ರೇಕ್ ಅಂತ ಹೇಳಿ ಅವರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಆಗ ಫೋನ್ನ ಹೊರಗಡೆ ತೊಗೊಂಡೋಗಿ ಮಾತಾಡ್ತಾ ಇರ್ತಾರೆ. ಏನು ವಿಷಯ ಅಂತ ಕೇಳಿದಾಗ, ಒಂದು ಮದುವೆ ಡೆಕೋರೇಷನ್ ಆರ್ಡ್ರ್ ಇದೆ, ಮದುವೆ ಇದೆ ಅಂತ ನಮ್ಮ ಏರಿಯಾದಲ್ಲಿ ಅಂತ ಹೇಳಿದಾಗ, ಹೌದಾ ಹೂನೆಲ್ಲ ತರೋದಕ್ಕೆ ಹೇಳು ಹುಡುಗರಿಗೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಆರ್ಡ್ರ್ ಆದರೆ ನಮಗೆ ಸಿಕ್ಕಿಲ್ಲ ಅಂತ ಹೇಳಿದ ತಕ್ಷಣ ವಿಶಾಲಾಕ್ಷಿ ಅವರು ತುಂಬ ಸಿಟ್ಟಿಂದ ನೋಡ್ತಾ ಇರ್ತಾರೆ. ಆಗ ಆ ಡೆಕೋರೇಷನ್ ಯಾರಿಗೆ ಸಿಕ್ತು ಅಂತ ಹೇಳಿದಾಗ, ಮೀನಾ ಅವರಿಗೆ ಗೊತ್ತಿದೆಯಲ್ಲ ನಿಮ್ಗೆ ಏನಾಗುತ್ತೆ ಅಂತ, ಮೀನಾ ಅವ್ರಿಗೆ ಸಿಕ್ಕಿದೆ ಅಂತ ಹೇಳ್ತಾರೆ. ಆಗ ಅಲ್ಲಿಗೆ ಹೋಗ್ಬಿಟ್ಟು ಹುಡುಗರನ್ನ ಕರ್ಕೊಂಡು ಹೋಗ್ಬಿಟ್ಟು ಆ ಮ್ಯಾನೇಜರ್ನ ನಾನು ಬೆಂಡೆತ್ತೀನಿ ಅಂತ ಹೇಳಿದಾಗ, ಬೇಡ ಇದನ್ನು ನನ್ನ ಸ್ಟೈಲಲ್ಲೇ ನಾನು ಡೀಲ್ ಮಾಡ್ತೀನಿ ಅಂತ ಹೇಳಿ ವಿಶಾಲಾಕ್ಷಿ ಅವರು ವಾಪಸ್ ಒಳಗಡೆ ಹೋಗ್ತಾರೆ ಶಾಂತಿಯವ್ರ ಹತ್ರ ಮಾತಾಡೋದಕ್ಕೆ ಅಂತ. ಆಗ ಶಾಂತಿಯವರು ಇವ್ರು ಸೈಲೆಂಟಾಗಿ ನಿಂತಿರ್ತಾರೆ. ವಿಶಾಲಾಕ್ಷಿ ಅವರು ಬೇಜಾರು ಮಕನ ಮಾಡ್ಕೊಂಡು ನಿಂತಿರ್ತಾರೆ. ಆಗ ಈಗ ಚೆನ್ನಾಗಿದ್ರಿ, ಈಗ ಫೋನ್ ಬಂದ ತಕ್ಷಣ ಯಾಕೆ ಈ ಥರ ಆಗ್ಬಿಟ್ರಿ, ಏನಾಯಿತು ಹೇಳಿ ಅಂತ ಶಾಂತಿಯವರು ವಿಶಾಲಾಕ್ಷಿ ಅವ್ರಿಗೆ ಕೇಳ್ತಾರೆ. ಏನಿಲ್ಲ ಬಿಡಿ ಹೋಗಲಿ ಏನಿಲ್ಲ ಅಂತ ಹೇಳಿದಾಗ, ಇಲ್ಲ ಏನೋ ಇದೆ ಹೇಳಿ ಅಂತ ಹೇಳ್ತಾರೆ. ಆಗ ಕಸ್ತೂರಿಯರಿಗೆ ಒಳಗಡೆ ನೀರು ತರೋದಕ್ಕೆ ಅಂತ ಕಳಿಸ್ಬಿಟ್ಟು ವಿಶಾಲಾಕ್ಷಿ ಅವರು ಇವರು ಶಾಂತಿಯವ್ರ ಹತ್ರ ಹೇಳ್ತಾ ಇರ್ತಾರೆ, ನನಗೆ ನಿನ್ನೆ ನಿಮ್ಮ ಸೊಸೆ ಸಿಕ್ಕಿದ್ರು ಅಂತ ಹೇಳ್ತಾರೆ. ಹೌದಾ ಯಾರು ರೋಹಿಣಿನಾ ಅಂತ ಹೇಳ್ತಾರೆ. ಅಲ್ಲ ಹೂ ಮಾರ್ತಾರಲ್ಲ ಅವರು ಅಂತ ಹೇಳ್ತಾರೆ. ಹೌದಾ ಅವಳೇ ತೊಗೊಂಡು ನನಗೆ ಯಾಕೆ ಸುಮ್ಮನೆ ಅವಮಾನ ಮಾಡ್ತೀರಾ ಅಂತ ಹೇಳ್ತಾ ಇರ್ತಾರೆ. ಬಿಡಿ ಗೊತ್ತಾಯಿತು, ನೀವು ಯಾಕೆ ಅವಳ ಬಗ್ಗೆ ಇಷ್ಟು ಬೇಜಾರಾಗಿ ಮಾತಾಡ್ತೀರಾ ಅಂತ ಇವಾಗ ಗೊತ್ತಾಯಿತು ಅಂತ ಹೇಳ್ತಾರೆ. ಯಾಕೆ ಏನಾಯಿತು ಅಂತ ಹೇಳಿದಾಗ, ಮೊನ್ನೆ ನನಗೆ ಹೊರಗಡೆ ಸಿಕ್ಕಿದ್ರು ನೆನ್ನೆ, ಆವಾಗ ನಿಮ್ಮ ಬಗ್ಗೆ ಏನೇನೋ ಹೇಳ್ತಾ ಇದ್ರು ಅಂತ ಹೇಳ್ತಾರೆ. ಆಗ ಶಾಂತಿಯವರು, ಇವಳು ಬೀದಿ ಅಲಿಯೋದಲ್ಲದೆ ನನ್ನ ಬಗ್ಗೆ ಏನೇನಾದರೂ ಹೇಳ್ತಾ ಇರ್ತಾಳೆ ಇವಳು ಅಂತ ಹೇಳ್ತಾ ಇರ್ತಾರೆ. ಆಗ ಅಷ್ಟರಲ್ಲಿ ಕಸ್ತೂರಿ ಆಂಟಿ ಹೇಳ್ತಾರೆ, ಮೀನಾ ಅಂತ ಹುಡುಗಿ ಅಲ್ಲ, ಅಂಥದ್ದೆಲ್ಲ ಮಾತಾಡಲ್ಲ, ನೋಡ್ಬಿಟ್ಟು ಮಾತಾಡಿ ನೀವು ಸ್ವಲ್ಪ ಅಂತ ಹೇಳ್ತಾರೆ. ಆದರೆ ಶಾಂತಿಯವರು, ಸುಮ್ಮನಿರೇ ನೀನು ಸಾಕು, ನಿನಗೇನು ಗೊತ್ತಾಗುತ್ತೆ ಅಂತ ಹೇಳಿ ಸುಮ್ಮನಿರಿಸ್ತಾರೆ. ಆದರೆ ವಿಶಾಲಾಕ್ಷಿ ಅವರು ಶಾಂತಿ ಅವ್ರನ್ನ ಮುಂದಿಟ್ಕೊಂಡು ಮೀನಾ ಅವ್ರಿಗೆ ಆರ್ಡರ್ ಸಿಗಬಾರ್ದು ಆ ಥರ ಮಾಡಬೇಕು ಅಂತ ಯೋಚನೆ ಮಾಡಿರ್ತಾರೆ. ಆಗ ಮನೇಲಿ ಮೀನಾ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಶಾಂತಿ ಅವ್ರಿಗೆ ಫೋನ್ ಬರುತ್ತೆ ವಿಶಾಲಾಕ್ಷಿ ಅವ್ರದ್ದು. ನಾನು ಹೇಳಿದ್ನಲ್ಲ ಆ ಆರ್ಡ್ರ್ ಮೀನಾಗೆ ಸಿಗಬಾರ್ದು ಅಂತ ಹೇಳಿದಾಗ, ನೋಡೋಣ ಅದು ಹೇಗೆ ಸಿಗುತ್ತೆ ಮೀನಿಗೆ ಆ ಆರ್ಡ್ರನ್ನ ನಾನು ನೋಡ್ತೀನಿ ಅಂತ ಹೇಳಿ ಶಾಂತಿಯವರು ಹೇಳ್ತಾರೆ. ಅಷ್ಟೇ ನನ್ನ ಕೈ ಹಾಕೋ ನೋವಾಗ್ತಿದೆ ಕಣೆ, ಶಟ್ಕೊಂಡ್ಬಿಟ್ಟಿದೆ ಕಣೆ ನನ್ನ ಕೈ, ಬಾರೆ ಮೀನಾ ಅಂತ ಹೇಳಿದಾಗ ಮೀನಾ ಅವರು ಆಗ ಮೀನಾ ಅವರು ಬಂದುಬಿಟ್ಟು ಅವ್ರ ಅತ್ತೆನ ನೋಡಿಬಿಟ್ಟು ಅವರನ್ನು ರೂಮಲ್ಲಿ ಕರ್ಕೊಂಡೋಗಿ ಮಲಗಿಸ್ತಾರೆ. ಆಗ ಕಿಚನಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ, ಅತ್ತೆ ಕೈ ಸರಿ ಹೋಗಬೇಕು ಅಂದರೆ ತುಂಬ ಹೊತ್ತಾಗುತ್ತೆ, ನಾನು ಮಂಟಪಕ್ಕೆ ಹೋಗಿ ಹೇಗೆ ಡೆಕೋರೇಷನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಓಕೆ ಫ್ರೆಂಡ್ಸ್, ಈ ಭಾನುವಾರದ ಎಪಿಸೋಡ್ ನಿಮ್ಗೇನಾದರೂ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.